ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಬಹಳ ಜನಕ್ಕೆ ಒಂದು ಕುತೂಹಲ ಏನು ಅಂತಂದ್ರೆ 2020ರಲ್ಲಿ ಬಂದಂತ IPOಗಳು 2021ರಲ್ಲೂ ಬರ್ತಾವ. ಸದ್ಯಕ್ಕೆ ಒಂದು ತರ ಬುಲ್ ಮಾರ್ಕೆಟ್ ತರನೇ ಇದೆ. ಆದ್ದರಿಂದ ಸುಮಾರು ಕಂಪನಿಯವರು ತಮ್ಮ IPOಗಳನ್ನು ಈಗ ಘೋಷಣೆ ಮಾಡ್ತಾ ಇದ್ದಾರೆ. ಹಾಗೇನೆ ಕಳೆದ ವರ್ಷದ ಕತೆ ನೋಡಿದ್ರೆ ಬಹಳ IPOಗಳು ಬಂದಿದ್ವು ಮತ್ತು 25,000 ಕೋಟಿಯನ್ನು ಜನರಿಂದ ಸಂಗ್ರಹಣೆ ಮಾಡಿದ್ರು. 2021 ಏನು ನಿರೀಕ್ಷೆ ಇದೆ ಅಂತಂದ್ರೆ 2020ಕ್ಕಿಂತ ಚೆನ್ನಾಗಿರುತ್ತೆ IPOಗಳ ಬಗೆಗೆ ಅಂತ. ಈಗಾಗಲೇ 18 ಕಂಪನಿಗಳು ಲಿಸ್ಟ್ ಆಗಿದ್ದಾವೆ. ಇಂಡಿಗೋ ಪೇಂಟ್ಸು, ನಜಾರಾ ಟೆಕ್ನಾಲಜೀಸು, ರೇಲ್ಟೆಲ್ ಇತ್ಯಾದಿ ಕಂಪನಿಗಳು. ಇವತ್ತು ನಾನು ಕೆಲವು ಕಂಪನಿಗಳ ಲಿಸ್ಟನ್ನು ಕೊಡ್ತಾ ಇದ್ದೇನೆ. ಇದು ಸೆಬಿಯಿಂದ ಅಪ್ರೂವಲ್ ಬಂದಿದೆ ಅಥವಾ ಸೆಬಿಗೆ ಅಪ್ಲಿಕೇಶನ್ ಹಾಕಿ ಕಾಯ್ತಾ ಇದ್ದಾರೆ. ಮೊದಲನೇದಾಗಿ ಕಂಪನಿ ಹೆಸರು, ಎರಡನೇದಾಗಿ ಏನು ಬಿಸ್ನೆಸ್ ಮಾಡ್ತಾರೆ, ಮೂರನೇದಾಗಿ ಎಷ್ಟು ಹಣವನ್ನು ಜನರಿಂದ ಸಂಗ್ರಹಣೆ ಮಾಡ್ತಾರೆ, ಲಾಸ್ಟ್ ಕಾಲಮ್ ಬಹಳ ಇಂಪಾರ್ಟೆಂಟ್, ಈ ಕಂಪನಿಗೆ ಹಿಂದಿನ ದಿನಗಳಲ್ಲಿ ಪ್ರಾಫಿಟ್ ಬಂದಿದೆಯೋ ಇಲ್ವೋ. ಝೊಮ್ಯಾಟೊ ಫುಡ್ ಡೆಲಿವರಿ ಅವರು 8,250 ಕೋಟಿನ ಕಲೆಕ್ಟ್ ಮಾಡಬೇಕು ಅಂತಿದ್ದಾರೆ ಜನರಿಂದ. ಅವರ ಪ್ರಾಫಿಟ್ ಲೆಕ್ಕ ಹಾಕಿದ್ರೆ ಕಳೆದ ವರ್ಷದಲ್ಲಿ 684 ಕೋಟಿ ಮೈನಸ್ ಲಾಸಲ್ಲಿದೆ. ಸೋನಾ ಕಾಮ್ಸ್ಟಾರ್ ಇಂಜಿನಿಯರಿಂಗ್ ಕಾಂಪೊನೆಂಟು 6,000 ಕೋಟಿ, 360 ಕೋಟಿ ಪ್ರಾಫಿಟ್. ನೋಕೋ ವಿಸ್ತಾಸು ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗು 5,000 ಕೋಟಿ ಕಲೆಕ್ಟ್ ಮಾಡ್ತಾರೆ, 250 ಕೋಟಿ ಪ್ರಾಫಿಟ್. ಆಪ್ಟೋಸ್ ವ್ಯಾಲ್ಯೂ ಹೌಸಿಂಗ್ ಫೈನಾನ್ಸ್ 3,000 ಕೋಟಿ ಕಲೆಕ್ಟ್ ಮಾಡ್ತಾ ಇದ್ದಾರೆ, 210 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಗೋ ಏರ್ಲೈನ್ಸು ಏರ್ಲೈನ್ ಕಂಪನಿ 3,600 ಕೋಟಿ ಸಂಗ್ರಹಣೆ, ಮೈನಸ್ 1,346 ಕೋಟಿ ಇವರ ಪ್ರಾಫಿಟ್. ಕೆಂಪ್ಲಾಸ್ಟ್ ಸ್ಯಾನ್ಮಾರ್ ಸ್ಪೆಷಾಲಿಟಿ ಕೆಮಿಕಲ್ಸು 3,500 ಕೋಟಿ ಪ್ರಪೋಸ್ಡ್ IPO ಸೈಜು, 46 ಕೋಟಿ ಮಾತ್ರ ಇವರ ಪ್ರಾಫಿಟ್. ಕಾರ್ ಟ್ರೇಡ್ ಆನ್ಲೈನ್ ಆಟೋ ಕ್ಲಾಸಿಫೈಡ್ 2,000 ಕೋಟಿ ಇವರ ಪ್ರಪೋಸ್ಡ್ IPO ಸೈಜು, 90 ಕೋಟಿ ಪ್ರಾಫಿಟ್. ಪೆನ್ನಾ ಸಿಮೆಂಟ್ ಹೆಸರೇ ಹೇಳುವಾಗೆ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ಲಿದ್ದಾರೆ, 1,550 ಕೋಟಿಯನ್ನು ಸಂಗ್ರಹಣೆ ಮಾಡಬೇಕು, 152 ಕೋಟಿ ಪ್ರಾಫಿಟ್ ಇದೆ. ದೇವ್ಯಾನಿ ಇಂಟರ್ನ್ಯಾಷನಲ್ ಫುಡ್ ಔಟ್ಲೆಟ್ಸು ಇವರ ಪ್ರಾಫಿಟ್ ಲಾಸ್ ಬಗ್ಗೆ ಗೊತ್ತಿಲ್ಲ, 1,500 ಕೋಟಿನ ಜನರಿಂದ ಸಂಗ್ರಹಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಫಿನ್ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ರೂರಲ್ ಅಂಡ್ ಸೆಮಿ ಅರ್ಬನ್ ಬ್ಯಾಂಕು 1,330 ಕೋಟಿಯನ್ನು ಸಂಗ್ರಹಣೆ ಮಾಡಬೇಕು ಅಂತ 143 ಕೋಟಿಯನ್ನು ಇವರು ಪ್ರಾಫಿಟ್ ಆಗಿ ಪಡೆದಿದ್ದಾರೆ. ಕೃಷ್ಣ ಡಯಾಗ್ನೋಸ್ಟಿಕ್ ಕಂಪನಿ 1,200 ಕೋಟಿ ಸಂಗ್ರಹಣೆ, 195 ಕೋಟಿ ಪ್ರಾಫಿಟ್. ಸುಪ್ರಿಯಾ ಲೈಫ್ ಸೈನ್ಸಸ್ ಫಾರ್ಮಾಸ್ಯೂಟಿಕಲ್ ಕಂಪನಿ 1,200 ಕೋಟಿ ಸಂಗ್ರಹಣೆ, 73 ಕೋಟಿ ಪ್ರಾಫಿಟ್. ಶ್ಯಾಮ್ ಮೆಟಾಲಿಕ್ಸ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ 1,107 ಕೋಟಿ ಸಂಗ್ರಹಣೆ, 370 ಕೋಟಿ ಪ್ರಾಫಿಟ್. ಮೇಡಿ ಅಸಿಸ್ಟ್ ಹೆಲ್ತ್ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ 850 ಕೋಟಿ ಕಲೆಕ್ಟ್ ಮಾಡಬೇಕು ಅಂತಿದ್ದಾರೆ, ಮೋರ್ ದೆನ್ 100 ಕ್ರೋರ್ಸ್ ಪ್ರಾಫಿಟ್ ಇದೆ. ಇಂಡಿಯಾ ಪೆಸ್ಟಿಸೈಡ್ಸು ಸುಮಾರು ದಿನದ ಕಾಯ್ತಾ ಇದ್ದಾರೆ, ಆಗ್ರೋ ಕೆಮಿಕಲ್ಸು 800 ಕೋಟಿ ಸಂಗ್ರಹಣೆ ಆಸೆ, 70 ಕೋಟಿ ಪ್ರಾಫಿಟ್. ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹಾಸ್ಪಿಟಲ್ ಇದು 700 ಕೋಟಿ ಪ್ರಪೋಸ್ಡ್ IPO ಸೈಜು, ಲೇಟೆಸ್ಟ್ ಪ್ರಾಫಿಟ್ 115 ಕೋಟಿ ಕಳೆದ ಒಂದು ವರ್ಷದಲ್ಲಿ. ಈಗ ನನ್ನ ಸಲಹೆ, ಇದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಹುಶಃ ಮಾರುಕಟ್ಟೆ ಸ್ವಲ್ಪ ಮೇಲಕ್ಕೆ ಹೋದ್ರೆ, ಸುಧಾರಣೆ ಕಂಡ್ರೆ, ಬುಲ್ ಮಾರ್ಕೆಟ್ ತರ ಕಂಡ್ರೆ, ಜನಗಳು ಕೈಯಿಂದ ದುಡ್ಡು ಬಿತ್ತಾರೆ ಅಂತ ಗೊತ್ತಾದ ತಕ್ಷಣ ಈ ಎಲ್ಲ IPOಗಳು ಬರುವಂತ ಚಾನ್ಸ್ ಇದೆ. ನಾವು ಆದಷ್ಟು ಈ ಎಲ್ಲ IPOಗಳ ಬಗೆಗೆ ಒಂದು ವಿಡಿಯೋನ ಮಾಡೋ ಪ್ರಯತ್ನವನ್ನು ಮಾಡ್ತೇವೆ. ಪ್ರಯತ್ನವನ್ನು ಅಂತ ಯಾಕೆ ಹೇಳಿದೆ ಅಂತಂದ್ರೆ, ನಾವು ವಿಡಿಯೋ IPO ಬಗ್ಗೆ ಮಾಡಿದಾಗ ಬಹಳ ಜನ ನೋಡ್ತಾ ಇರಲಿಲ್ಲ, ಬಹುಶಃ ಜನರಿಗೆ ಇಂಟ್ರೆಸ್ಟ್ ಇಲ್ವೇನೋ ಅಂತ ಸ್ಟಾಪ್ ಮಾಡಿದ್ವಿ. ನಾವು ವಿಡಿಯೋ ಮಾಡಿದ ಮೇಲೆ ನೋಡಿ, ಎಲ್ಲರೂ ನೋಡಿದ್ದಾರೆ ಅಂದರೆ ಕಂಟಿನ್ಯೂ ಮಾಡ್ತೀವಿ, ಆಮೇಲೆ ಹಣವನ್ನು ಹಾಕಬೇಕು ಬೇಡವೋ ಅಂತ ಡಿಸೈಡ್ ಮಾಡಿ. ಆದರೆ ನನ್ನ ಸಲಹೆ, ಹಣವನ್ನು ಜೋಡಿಸಿಟ್ಕೊಳ್ಳಿ. ಒಂದೊಂದು ಕಂಪನಿಗೆ ಒಂದು ಅಂದಾಜು 15,000ವರೆಗೂ
ಹಣವನ್ನು ಹಾಕಲಿಕ್ಕೆ ಸ್ಕೋಪ್ ಇರುತ್ತೆ. ನಾವು ಕೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ಬೇಕಾದಷ್ಟು ಸ್ಪಂದನೆ ಸಿಗ್ತಾ ಇದೆ. ತುಂಬ ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅಂತಂದರೆ ಒಂದು 5,000 ಜನ ವಿಡಿಯೋ ನೋಡ್ತಾರೆ ಅಂತಂದರೆ ಒಂದು 250-300 ಜನ ಸ್ಪಂದನೆ ಮಾಡ್ತಾರೆ, ಒಂದು 100 ಜನ ಸರಿಯಾದ ಉತ್ತರವನ್ನು ಕೊಡ್ತಾರೆ. ಇದು ನಮಗೆ ಖುಷಿ ಕೊಡುವಂಥ ವಿಚಾರ. ಇನ್ಫ್ಯಾಕ್ಟು 5,000 ಜನನು ಟ್ರೈ ಮಾಡಬೇಕು. ಮತ್ತೆ ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ ನಮಗನ್ಸುತ್ತೆ ನೀವು ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ. ಇವತ್ತು ನಾವು ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ, ನೋಡೋಣ, ರಿಸರ್ಚ್ ಮಾಡಿ ಉತ್ತರ ಬರೀರಿ. ಏನು ಅಂತಂದರೆ 2020ನೇ ಇಸ್ವಿನಲ್ಲಿ ಟೋಟಲ್ ಎಷ್ಟು IPOಗಳು ಬಂದಿದ್ದವು ಒಂದು ಕ್ಯಾಲೆಂಡರ್ ಇಯರ್ನಲ್ಲಿ ಅಂತಂದರೆ ಜನವರಿ 1ರಿಂದ ಡಿಸೆಂಬರ್ 31, 2020ರಲ್ಲಿ. ನಿಮ್ಮ ಕಮೆಂಟನ್ನು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ನಿಮ್ಮ ಹೆಸರು ಮತ್ತು ಪ್ಲೇಸ್, ನೀವು ಯಾವ ಊರಿಂದ ಇದಕ್ಕೆ ಉತ್ತರವನ್ನು ಬರೆದಿದ್ದೀರಿ ಅಂತಲೂ ಬರೆಯಿರಿ. ನಾವು ಮುಂದಿನ ದಿನಗಳಲ್ಲಿ ಒಂದು ಸ್ಪೆಷಲ್ ವಿಡಿಯೋ ಮಾಡಿ ಅದರಲ್ಲಿ ಸರಿಯಾಗಿ ಉತ್ತರವನ್ನು ಕೊಟ್ಟಂಥವರು ಅಂದರೆ ರಾತ್ರಿ ಇವತ್ತು 10 ಗಂಟೆ ಒಳಗೆ ಅವರ ಹೆಸರುಗಳನ್ನು ನಮೂದನೆ ಮಾಡ್ತೇವೆ. ನಿಮಗೂ ಖುಷಿ ಆಗುತ್ತೆ ನಿಮ್ಮ ಹೆಸರು ಬರ್ತಾ ಇದೆ ಅಂತ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್, ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ರಿಸರ್ಚ್ ಮಾಡಿ ಉತ್ತರವನ್ನು ಬರೀರಿ, ಆಗ ನಮಗೆ ಬಹಳ ಸಂತೋಷ ಆಗುತ್ತೆ. ಈ ಥರ ಜನ ಸ್ಪಂದನೆ ಮಾಡಿದ್ರೆ ನಾವು ಇನ್ನೂ ಬಹುಶಃ 10 ವರ್ಷ 20 ವರ್ಷ ವಿಡಿಯೋ ಮಾಡ್ತಾನೇ ಇರ್ತೀವಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.